ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಅಥವಾ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಹೂಡಿದಂತಹ ಅಸ್ತ್ರ ಗ್ಯಾರಂಟಿ. ಸೊ ಇದನ್ನ ಸೆಂಟ್ರಲ್ ಅಲ್ಲೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿ ಅಸ್ತ್ರಗಳನ್ನ ಈಗಾಗಲೇ ಕಾಂಗ್ರೆಸ್ ಹೂಡಿದೆ. ಸೊ ಇದರ ಪರಿಣಾಮವಾಗಿ ಒಂದಷ್ಟು ಜನ ಮಹಿಳೆಯರು ಈಗಾಗಲೇ ಪೋಸ್ಟ್ ಆಫೀಸ್ಗೆ ಹೋಗಿ ತಮ್ಮ ಅಕೌಂಟ್ಗಳನ್ನ ತೆರೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಒಂದು ಮಾತು ಏನಿದೆ, ಸೊ ನಿಮಗೆ ವರ್ಷಕ್ಕೆ 1 ಲಕ್ಷ ಬರುತ್ತೆ, ಹೆಣ್ಣು ಮಕ್ಕಳ ಖಾತೆಗೆ 1 ಲಕ್ಷ ಹಣವನ್ನ ಹಾಕ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅನ್ನುವಂಥ ಒಂದು ವಿಚಾರ. ಸೊ ಅದನ್ನ ಇಟ್ಕೊಂಡು ಈಗ ಮಹಿಳೆಯರು ಮುಗಿಬಿದ್ದಿದ್ರು. ಸೊ ಇದಕ್ಕೆ ಈಗಾಗಲೇ ಪೋಸ್ಟ್ ಆಫೀಸ್ನಲ್ಲೂ ಕೂಡ ಹಿರಿಯ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ನೀವು ಅಕೌಂಟ್ ಅನ್ನ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಿನ್ನೆ ಏನೆಲ್ಲ ಬೆಳವಣಿಗೆಗಳಾಯ್ತು ಬನ್ನಿ ನೋಡೋಣ. ಕಟಾಕಟ್ ಠಕಾಠಕ್ ನಿಮ್ಮ ಖಾತೆಗೆ ದುಡ್ಡು ಬರುತ್ತೆ. ಲೋಕಸಭೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೊಡ್ತಿರೋ ಇದೇ ಭರವಸೆ ಇಂದು ಈ ಮಹಿಳೆಯರ ಸರತಿ ಸಾಲಿಗೆ ಕಾರಣವಾಗಿದೆ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕರ್ನಾಟಕದಲ್ಲಿ 5 ಗ್ಯಾರಂಟಿ ಘೋಷಿಸಿದಂತೆ ದೇಶಾದ್ಯಂತ 25 ಗ್ಯಾರಂಟಿಯನ್ನ ಕಾಂಗ್ರೆಸ್ ಘೋಷಿಸಿದೆ. ಅದರಲ್ಲಿ ಮಹಾಲಕ್ಷ್ಮಿ ಗ್ಯಾರಂಟಿ ಕೂಡ ಒಂದು. ಈ ಗ್ಯಾರಂಟಿ ಪ್ರಕಾರ ಬಡ ಕುಟುಂಬದ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 8,500 ರೂಪಾಯಿ ಕೊಡುವ ಭರವಸೆಯನ್ನ ಕಾಂಗ್ರೆಸ್ ಕೊಟ್ಟಿದೆ. ರಾಹುಲ್ ಗಾಂಧಿ ಕೂಡ ಪ್ರಚಾರಕ್ಕೆ ಹೋದಲ್ಲೆಲ್ಲ ಇದನ್ನೇ ಹೇಳ್ತಿದ್ದಾರೆ. ಇದೀಗ ತಿಂಗಳಿಗೆ 8,500 ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಪೋಸ್ಟ್ ಆಫೀಸ್ ಡಿಜಿಟಲ್ ಖಾತೆ ತೆರೆಯಲು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಕೌಂಟ್ ಓಪನ್ ಮಾಡ್ತಾರಂತ ಹೇಳಿದ್ದು, ಅದಕ್ಕೆ ಬಂದೆ. ನಮ್ಮ ಅಕ್ಕ ಎಲ್ಲ 5 o'clock ಬಂದೆ, 8 o'clock ಆಯ್ತು ಅವ್ರದ್ದು. ನಮಗೆ ನಮ್ಮ ನೇಬರ್ ಹೇಳಿದ್ರು, ಇವ್ರು ಹೇಳಿದ್ರು ಈ ತರ ದುಡ್ಡು ಬರುತ್ತೆ ತಿಂಗಳಿಗೆ ಅಂತ. ಎಷ್ಟಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಅದೇ ಮಾಡಿಸೋಣ ಅಂತ ಬಂದಿದ್ದೀವಿ. ಹೀಗೆ ನ್ಯೂಸ್ ನಲ್ಲಿ ನೋಡಿದ್ವಿ, ಯಾರೋ ಹೇಳಿದ್ರು ಸೋಮವಾರವೇ ಖಾತೆ ತೆರೆಯೋದಕ್ಕೆ ಲಾಸ್ಟ್ ಡೇ ಅಂತ ವದಂತಿ ಹಬ್ಬಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಿದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಟೋಕನ್ ಪಡೆಯಲು ಕ್ಯೂ ನಿಲ್ತಿದ್ದಾರೆ. ಇದರಿಂದಾಗಿ ಅಂಚೆ ಕಚೇರಿ ಸಿಬ್ಬಂದಿ ಹೈರಾಣಾಗಿದ್ದಾರೆ. ಯಾವುದೇ ಹಣ ಬರಲ್ಲ ಅಂತ ಬೋರ್ಡ್ ನೇತು ಹಾಕಿದ ಸಿಬ್ಬಂದಿ 100 ಅಲ್ಲ 200 ಅಲ್ಲ, ನಿತ್ಯ ಸಾವಿರಾರು ಮಹಿಳೆಯರನ್ನ ನಿಭಾಯಿಸುವಷ್ಟರಲ್ಲೇ ಅಂಚೆ ಕಚೇರಿ ಅಧಿಕಾರಿಗಳಿಗೆ ಸಾಕಾಗಿದೆ. ಸದ್ಯ ಪೋಸ್ಟ್ ಆಫೀಸ್ನಲ್ಲಿ IPPB ಖಾತೆ ಮಾತ್ರ ಓಪನ್ ಮಾಡಬಹುದಾಗಿದೆ. ಆದ್ರೆ ಆ ಅಕೌಂಟ್ ತೆರೆದ್ರೆ ಯಾವುದೇ ಹಣ ಬರಲ್ಲ ಅಂತ ಪೋಸ್ಟ್ ಆಫೀಸ್ ಮುಂದೆ ಬೋರ್ಡ್ ನೇತು ಹಾಕಲಾಗಿದೆ. ಅಲ್ಲದೆ ಎಲ್ಲಾ ಪೋಸ್ಟ್ ಆಫೀಸ್ನಲ್ಲೂ ಅಕೌಂಟ್ ತೆರೆಯಲು ಅವಕಾಶವಿದೆ ಅಂತ ಮೈಕ್ ಹಿಡಿದು ಅಧಿಕಾರಿಗಳು ಅನೌನ್ಸ್ ಮಾಡ್ತಿದ್ದಾರೆ. ಹೇಳ್ತಾ ಇದ್ದೀವಿ, ಎಲ್ಲ ಪೋಸ್ಟ್ ಆಫೀಸ್ ಅಲ್ಲೂ ನಿಮಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ IPPB ಬ್ಯಾಂಕ್ ಅನ್ನೋದು ಎಲ್ಲ ಪೋಸ್ಟ್ ಆಫೀಸ್ ಅಲ್ಲೂ ಸರ್ವಿಸ್ ಇದೆ. ನಿಮಗೆ ಯಾವುದೇ ತರ ಲಾಸ್ಟ್ ಡೇಟ್ ಅನ್ನೋದಿಲ್ಲ. ನಾವೇನಾದ್ರೂ IPPB ಅಕೌಂಟ್ ತೆಗೆದ್ರೆ ಖಾತೆ ಮಾಡಿಸಿದ್ರೆ ಅವ್ರ ಅಕೌಂಟ್ಗೆ ಇಲಾಖೆಯಿಂದ 8,000 ಹಾಕ್ತೀವಿ ಅಂತೇಳಿ ತಪ್ಪು ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಸ್ಟಮರ್ಗೆಲ್ಲ ಗೈಡ್ ಮಾಡ್ತಾ ಇದೀವಿ, ಅಡ್ವೈಸ್ ಮಾಡ್ತಾ ಇದೀವಿ, ಎಜುಕೇಟ್ ಮಾಡ್ತಾ ಇದೀವಿ. ಸೊ ಆ ಥರ ಯಾವುದೇ ಮಾಹಿತಿ ನಮ್ಮ ಇಲಾಖೆಯಲ್ಲಿಲ್ಲ. ನಮ್ಮ ಇಲಾಖೆಯಿಂದ IPPB ಖಾತೆ ತೆರೆದವ್ರಿಗೆ ಯಾವುದೇ ರೀತಿಯ ಹಣ ಹಾಕೋದಿಲ್ಲ. ಕೇಂದ್ರದಲ್ಲಿ NDA ಬರುತ್ತೋ ಅಥವಾ ಇಂಡಿಯಾ ಮೈತ್ರಿಕೂಟ ಗದ್ದುಗೆ ಏರುತ್ತೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಕಾಯ್ದೆ ಮಹಿಳೆಯರು ಫಟಾಫಟ್ ಅಂತ ಅಕೌಂಟ್ ಓಪನ್ ಮಾಡ್ತಿರೋದನ್ನ ನೋಡಿದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ, ಬಹುಶಃ ಇದಕ್ಕೆ ಇರಬಹುದು ಅನ್ಸುತ್ತೆ. ಶಾಂತಮೂರ್ತಿ, TV9 ಬೆಂಗಳೂರು.